ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾವ ಎಪಿಸೋಡ್ಸ್ನು ಕೂಡ ಮಿಸ್ ಮಾಡದೆ ನೋಡಿ. ಪ್ರೀತಿ ನನ್ನನ್ನರಸಿ ಬಂತು ಭಾಗ 1. ಕಳೆದ ವರ್ಷದ ಒಂದು ದಿನ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆಂದು ನಾನು ನನ್ನ ಗೆಳೆಯರ ಜೊತೆಗೆ ತಿರುಪತಿಗೆ ಕಾರಲ್ಲಿ ಹೊರಟಿದ್ದೆ. ದಾರಿಯ ಮಧ್ಯೆ ಗೂಡಂಗಡಿ ಒಂದರಲ್ಲಿ ಟೀ ಕುಡಿಯಲೆಂದು ಕಾರು ನಿಲ್ಲಿಸಿದೆವು. ನಮ್ಮ ಕಾರ್ ಅಲ್ಲದೆ ಮತ್ತೊಂದು ವ್ಯಾನ್ ಅಲ್ಲಿ ನಿಂತಿತ್ತು. ಕಾರಿನಿಂದ ಇಳಿದು ನಾನು ಅಂಗಡಿಯ ಕಡೆಗೆ ಧಾವಿಸುತ್ತಿರುವಾಗ ವ್ಯಾನ್ನ ಕಿಟಕಿಯಿಂದ ಒಂದು ಹುಡುಗಿಯ ನೋಡಿದೆ. ಮಾಸ್ಕ್ ಹಾಕಿದ್ದವಳ ಮುಖ ಕಾಣಿಸಲಿಲ್ಲ. ಸ್ವಲ್ಪ ದೂರ ಹೋದಾಗ ನೀರಿನ ಬಾಟ್ಲಿ ನೆನಪಾಗಿ ಪುನಃ ಕಾರಿನ ಬಳಿ ಬರುವಾಗ ವ್ಯಾನ್ ಕಿಟಕಿ ಕಡೆ ನೋಡಿದೆ. ನೀಲಿ ಬಣ್ಣದ ಮಾಸ್ಕ್ ಹಾಕಿದ್ದ ಆ ಹುಡುಗಿಯ ಕಣ್ಣುಗಳು ಮಾತ್ರ ಬಹಳ ಆಕರ್ಷಣೀಯವಾಗಿದ್ದವು. ನೀರಿನ ಬಾಟ್ಲಿ ತಗೊಂಡು ಗೂಡಂಗಡಿ ಕಡೆಗೆ ಹೊರಟೆ. ನನ್ನ ಗೆಳೆಯರು ಆಗಲೇ ಮೆಣಸಿನ ಬಜ್ಜಿಗೆ ಆರ್ಡರ್ ಮಾಡಿದ್ದರು. ನಮ್ಮ ಇಂದಿನ ಸೀಟ್ನಲ್ಲಿ ಕುಳಿತಿದ್ದ ಮಧ್ಯ ವಯಸ್ಸಿನ ದಂಪತಿ ಮಾತನಾಡಿಕೊಳ್ಳುವುದು ಕಿವಿಗೆ ಬಿತ್ತು. ನನಗೆ ತೆಲುಗು ಬರುವುದಿಲ್ಲವಾದರೂ ಅರ್ಥವಾಗುತ್ತಿತ್ತು. ಆ ಮೂದೇವಿಯನ್ನು ಪುಕ್ಸಾಟೆ ಬೆಳೆಸಿದ್ದು ಸಾಕು. ನನ್ನ ತಮ್ಮ ಒಳ್ಳೆ ಗಿರಾಕಿನ ನೋಡಿದ್ದಾನೆ, ಅವನಿಗೆ ಇವಳನ್ನ ಮಾರಿಬಿಡೋಣ. ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ಅವಳಿಗೆ ಏನೂ ನಮ್ಮ ಪ್ಲ್ಯಾನ್ ಗೊತ್ತಾಗಿಲ್ಲ. ಅದೃಷ್ಟಕ್ಕೆ ಕೂತಿದ್ದಾಳೆ ವ್ಯಾನ್ನಲ್ಲಿ. ಅವಳಿಗೆ ಡೌಟ್ ಬಂದಿಲ್ಲ. ನೀವು ಹೀಗೆ ನರ್ವಸ್ ಆದರೆ ಡೌಟ್ ಬಂದೇ ಬರುತ್ತೆ. ನಾಳೆ ಬೆಳಗ್ಗೆ ನನ್ನ ತಮ್ಮನ ಮನೆಗೆಯೇ ಬರ್ತಾನೆ ಗಿರಾಕಿ. ಅಲ್ಲಿ ಇವಳನ್ನ ಬಿಟ್ಟು ಬಂದು ಬಿಡೋಣ. ದುಡ್ಡು ಆಮೇಲೆ ಕೊಡ್ತಾನಂತೆ. ಎಷ್ಟಕ್ಕೆ ಸೇಲ್ ಹಾಕ್ತಾಳೋ ನೋಡಬೇಕು ಅಂತ ಆ ಹೆಂಗಸು ಹೇಳ್ತಾ ಇದ್ಲು ತೆಲುಗಲ್ಲಿ. ಇಷ್ಟು ಕೇಳಿದವನಿಗೆ ಅದೇನನಿಸಿತೋ ಏನೋ ಉಳಿದು ವ್ಯಾನ್ನ ಬಳಿ ಹೋದೆ. ಕಿಟಕಿಯ ಬಳಿ ಹೋಗಿ ನನ್ನ ಅರಕು ಮುರುಕು ತೆಲುಗಲ್ಲಿ ಹೇಳಿದೆ, ಕೆಳಗಿಳಿ, ನನ್ನ ಕಾರ್ ಹತ್ತೋ, ನನ್ನ ಜೊತೆ ಬಾ. ನಿನ್ನ ಮನೆಯವರು ನಿನ್ನನ್ನ ಮಾರುತ್ತಾ ಇದ್ದಾರೆ. ಯೋಚಿಸೋಕೆ ಟೈಮ್ ಇಲ್ಲ. ನನ್ನ ಗಾಡಿ ಹತ್ತೋ, ಕಮಾನ್ ಫಾಸ್ಟ್. ಅವಳು ಒಂದು ಕ್ಷಣನೂ ಯೋಚಿಸದೆ ನನ್ನ ಗಾಡಿ ಹತ್ತಿದ್ಲು. ಕಾರ್ ರಿವರ್ಸ್ ತೆಗೆದು ಹಿಂದೆ ಫಾಸ್ಟ್ ಆಗಿ ಓಡಿಸಿದೆ. ಹೋಗ್ತಾ ಗೆಳೆಯ ಸುಶಾಂತ್ಗೆ ಕಾಲ್ ಮಾಡಿದೆ. ಸುಶಾಂತ್, ನಾನು ಹೇಳಿದ್ದು ಸರಿಯಾಗಿ ಕೇಳಿಸ್ಕೊ. ನಮ್ಮ ಹಿಂದಿನ ಸೀಟ್ನಲ್ಲಿ ಗಂಡ ಹೆಂಡತಿ ಕೂತಿದ್ದಾರೆ ಅಲ್ವಾ? ಅವರು ಹೋದ್ಮೇಲೆ ನನಗೆ ಕಾಲ್ ಮಾಡು. ನಮ್ಮ ಕಾರ್ ಎಲ್ಲಿ ಹೋಯ್ತು, ಏನಾಯ್ತು ಅಂತೆಲ್ಲ ಅಲ್ಲಿ ಬೊಬ್ಬೆ ಹೊಡೆದು ಸೀನ್ ಕ್ರಿಯೇಟ್ ಮಾಡಬೇಡಿ. ನಾನು ಕಾರ್ ತಗೊಂಡು ಹಿಂದಿನ ಸಿಟಿಗೆ ಬಂದಿದ್ದೀನಿ. ಯಾಕೆ ಏನು ಅಂತೆಲ್ಲ ಈಗ ಕೇಳಬೇಡ, ಆಮೇಲೆ ಹೇಳ್ತೀನಿ. ಆ ದಂಪತಿ ಏನೇ ಪ್ರಶ್ನೆ ಕೇಳಿದ್ರೋ ಗೊತ್ತಿಲ್ಲ ಅಂದ್ಬಿಡು ಅಷ್ಟೇ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ. ದಾರಿಯುದ್ದಕ್ಕೂ ಅವರು ಮಾಸ್ಕ್ ತೆಗೆಯಲಿಲ್ಲ, ಮಾತಾಡಲಿಲ್ಲ. ನಾನು ಸೈಲೆಂಟ್ ಆಗಿದ್ದೆ. 1 ಗಂಟೆ ಬಿಟ್ಟು ಸುಶಾಂತ್ನಿಗೆ ಕಾಲ್ ಮಾಡಿದೆ. ಆ ದಂಪತಿ ಹೋದ್ರಾ ಅಂತ ಕೇಳಿದೆ. ಜಸ್ಟ್ 10 ಮಿನಿಟ್ಸ್ ಆಯ್ತು ಹೋಗಿ. ಅವರ ಮಗಳಂತೆ ಕಾಣಿಸ್ತಿಲ್ಲ ಅಂತ ಹುಡುಕಾಡ್ತಾ ಇದ್ರು. ಇಲ್ಲೇ ತುಂಬ ಹೊತ್ತು. ಈಗ ಹೋದ್ರು ಅಂದ. ಓಕೆ, ಮುಂದೆ ಹೋದ್ರಾ ಅಥವಾ ಹಿಂದೆ ವಾಪಸ್ ಗಾಡಿ ತಿರುಗಿಸಿದ್ರಾ ಅಂತ ಕೇಳಿದೆ. ಹಿಂದೆ ತಗೊಂಡು ಹೋದ್ರು ಗಾಡಿ ಅಂದ. ಓಕೆ, ನಾನೀಗ ಅಲ್ಲಿ ಬರೋಕೆ ಆಗಲ್ಲ ಸುಶಾಂತ್. ನೀವು ಗಾಡಿ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ಬಿಡಿ. ಯಾಕೆ ಏನು ಎಲ್ಲ ಆಮೇಲೆ ಹೇಳ್ತೀನಿ. ತಿರುಪತಿ ಟ್ರಿಪ್ ಕ್ಯಾನ್ಸಲ್, ವಾಪಸ್ ಬಂದ್ಬಿಡಿ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ. ಗೊತ್ತು ಪರಿಚಯ ಇಲ್ಲದ ಒಬ್ಬಳು ಹುಡುಗಿಯನ್ನು ಕಿಡ್ನಾಪ್ ಮಾಡಿದೆ. ಆ ಗೂಡಂಗಡಿಯಲ್ಲಿದ್ದಾಗ ಆ ದಂಪತಿ ಮಾತು ಕೇಳಿ ಆ ಹುಡುಗಿಗೆ ಸಹಾಯ ಮಾಡೋ ಆತುರದಲ್ಲಿ ಏನೂ ತಿಂದಿರಲಿಲ್ಲ, ಕುಡಿದಿರಲಿಲ್ಲ. ಹೊಟ್ಟೆ ಬಹಳ ಹಸಿತಾ ಇತ್ತು. ಆ ಹುಡುಗಿಗೂ ಹೊಟ್ಟೆ ಹಸಿತಿರಬಹುದು. ಇದುವರೆಗೆ ಒಂದು ಮಾತಾಡಲಿಲ್ಲ ಅವರು. ನಾನು ಅವರ ಹತ್ತಿರ ಮಾತಾಡಿರಲಿಲ್ಲ. ಅವಳನ್ನು ಕಿಡ್ನಾಪ್ ಮಾಡಿದ್ದ ಟೆನ್ಷನ್ನಲ್ಲಿ ಮಾತಾಡುವ ಮನಸ್ಸೂ ಇರಲಿಲ್ಲ. ಅವಳು ಕಿಟಕಿಯ ಹೊರಗೆ ನೋಡ್ತಾ ಇದ್ಲು. ಅವಳನ್ನು ಮಾತಾಡಿಸೋಣ ಅಂತ ಅಂದ್ಕೊಂಡ್ರು. ನನಗೆ ತೆಲುಗು ಬರಲ್ಲ, ನನ್ನ ಡಬ್ಬಾ ತೆಲುಗಲ್ಲಿ ಮಾತಾಡಬೇಕು. ನಾನು ಸಂತೋಷ್, ಸಂತು ಅಂತ ಕರೀತಾರೆ ಎಲ್ರು. ನಿನ್ನ ಹೆಸರೇನು ಅಂತ ನನ್ನ ಕಿತ್ತೋಗಿರೋ ತೆಲುಗಲ್ಲಿ ಕೇಳಿದೆ. ತೆಲುಗಲ್ಲಿ ಮಾತಾಡೋ ನನ್ನ ಕಷ್ಟ ನೋಡಿ ಅವರು, ನನಗೆ ಕನ್ನಡ ಬರುತ್ತೆ, ನನ್ನ ಹೆಸರು ಸ್ಫೂರ್ತಿ ಅಂದ್ಲು. ಅವಳಿಗೆ ಕನ್ನಡ ಬರುತ್ತೆ ಅಂತ ಗೊತ್ತಾಗಿ ಸ್ವಲ್ಪ ಟೆನ್ಷನ್ ರಿಲೀಸ್ ಆಯಿತು. ನನಗೆ ಹೊಟ್ಟೆ ಹಸೀತಿದೆ, ನಿಂಗೇನು ತಿನ್ನಬೇಕು ಹೇಳು, ತರ್ತೀನಿ. ಏನಾದರೂ ಆಗ್ಬೋದು, ಆದರೆ ಕುಡಿಯೋ ನೀರು ಬೇಕಿತ್ತು, ತುಂಬ ತಲೆ ನೋಯ್ತಾ ಇದೆ ಅಂತ ಹೇಳಿದ್ಲು. ಕಾರಿಂದಿಳಿದು ಹೋಟೆಲ್ಗೆ ಹೋಗಿ ಮಸಾಲ ದೋಸೆ ಪಾರ್ಸೆಲ್ ಮಾಡಿಸಿದೆ. ಜೊತೆಗೆ 2 ನೀರಿನ ಬಾಟ್ಲಿನೂ ತಗೊಂಡೆ. ನಾನು ಪಾರ್ಸೆಲ್ ತಂದು ಕೊಟ್ಟಾಗ ಸ್ಫೂರ್ತಿ ತನ್ನ ಮಾಸ್ಕ್ ತೆಗೆದು ಮುಖ ಒರೆಸಿಕೊಂಡ್ಲು. ಮೊದಲ ಬಾರಿ ನೋಡಿದೆ ಅವಳ ಮುಖ. ತುಂಬ ಬಿಳಿ ಅಲ್ಲದಿದ್ದರೂ ಬಹಳ ಲಕ್ಷಣದ ಹುಡುಗಿ. ಬಹಳ ದೊಡ್ಡ ಕಂಗಳು, ದಟ್ಟವಾದ ಕಣ್ರೆಪ್ಪೆ ಮತ್ತು ಸೊಗಸಾದ ಹುಬ್ಬು. ಬಹಳ ದೊಡ್ಡ ಹುಡುಗಿ ಏನಲ್ಲ, ಹೆಚ್ಚಂದ್ರೆ
19-20 ವರ್ಷ ಆಗಿರಬಹುದು ಅಷ್ಟೇ. ಅವಳನ್ನು ನೋಡುತ್ತಾ ಬಾಕಿಯಾಗಿ ಹೋದೆ. ಸ್ವಲ್ಪ ನೀರು ಕೊಡ್ತೀರಾ ಅಂತ ಅವಳು ಕರೆದಾಗಲೇ ವಾಸ್ತವಕ್ಕೆ ಬಂದು ನೀರಿನ ಬಾಟ್ಲಿ ಕೊಟ್ಟೆ. ಅವಳು ಮುಖ ಕೈಯೆಲ್ಲ ತೊಳೆದುಕೊಂಡು ದೋಸೆ ತಿಂದ್ಲು. ಹೊಟ್ಟೆಗೆ ತಿಂಡಿ ಬಿದ್ದ ಮೇಲೆ ಆರಾಮೆನಿಸಿತ್ತು. ಪುನಃ ಹೋಗಿ 2 ಟೀ ತಂದೆ. ಬಿಸಿ ಬಿಸಿ ಟೀ ಕುಡಿದ ಮೇಲೆ ಅವರಿಗೂ ಆರಾಮೆನಿಸಿರಬಹುದು. ತಲೆನೋವಿಗೆ ಟ್ಯಾಬ್ಲೆಟ್ ಬೇಕಾ ಅಂತ ಕೇಳಿದೆ. ಬೇಡ, ತಿಂದೆ ಅಲ್ವಾ, ಸರಿ ಹೋಗಬಹುದು ಅಂದರು. ಆ ಪೇಟೆಯಲ್ಲಿ ಪುನಃ ಅವರ ಮನೆಯವರು ಸಿಕ್ಕಿದ್ರೆ ಕಷ್ಟ ಅಂತ ಕಾರನ್ನು ಮುಂದೆ ಓಡಿಸಿ ದಾರಿಯ ಮಧ್ಯೆ ಒಂದು ಮರದಡಿ ನಿಲ್ಲಿಸಿದೆ. ಸುಶಾಂತ್ಗೆ ಕಾಲ್ ಮಾಡಿದಾಗ ಅವರು ಆ ಗೂಡಂಗಡಿಯಿಂದ ಹೊರಟ ವಿಷಯ ತಿಳಿಯಿತು. ಓಕೆ ಸ್ಫೂರ್ತಿ, ನಿಂಗೆ ತಂದೆ ತಾಯಿ ಬಿಟ್ಟರೆ ಬೇರೆ ಯಾರು ರಿಲೇಟಿವ್ ಇದ್ದಾರೆ ಹೇಳು, ಅಲ್ಲಿಗೆ ಬಿಡ್ತೀನಿ ನಿನ್ನ ಅಂದೆ. ಅವರು ನನ್ನ ತಂದೆ ತಾಯಿ ಅಲ್ಲ. ನನ್ನ ತಂದೆ ತಾಯಿ ನಾನು 7ನೇ ಕ್ಲಾಸ್ನಲ್ಲಿ ಇರುವಾಗಲೇ ತೀರಿಕೊಂಡಿದ್ದಾರೆ. ನೀವು ಆಗ ನೋಡಿದ್ದು ನನ್ನ ಅಮ್ಮನ ತಮ್ಮ ಅಂದರೆ ನನ್ನ ಸೋದರ ಮಾವ ಮತ್ತು ಅತ್ತೆ. ಓ ಐ ಸಿ. ಅವರು ನಿನ್ನ ಮಾರೋದಕ್ಕೆ ಪ್ಲಾನ್ ಮಾಡಿದ ವಿಷಯ ನಿಂಗೆ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಆಲೂರಲ್ಲಿ ನನ್ನ ಅತ್ತೆಯ ಅಮ್ಮನ ಮನೆ ಇದೆ. ಅಲ್ಲಿ ಹೋಗಿ ಅವರನ್ನು ನೋಡಿಕೊಂಡು ಬರೋಣ ಅಂತ ಅಂದಿದ್ರು ಅಷ್ಟೇ. ನಾನು ಹೇಳಿದ ಕೂಡಲೇ ನನ್ನ ಕಾರ್ ಹತ್ತಿ ಒಳ್ಳೆ ಕೆಲಸ ಮಾಡಿದ್ದೀಯ ನೀನು, ಇಲ್ಲ ಅಂದರೆ ನಿನ್ನ ಗತಿ ಏನಾಗ್ತಿತ್ತೋ ಅಂತ ನಾನಂದಾಗ ನಿಮಗೆ ತುಂಬ ಥ್ಯಾಂಕ್ಸ್ ಅಂದ್ಲು. ಸರಿ, ಈಗ ಯಾರ ಮನೆಗೆ ಬಿಡಬೇಕು ನಿನ್ನ ಅಂತ ಕೇಳಿದೆ. ನಂಗೆ ಯಾರೂ ಇಲ್ಲ, ನನ್ನವರು ಅಂತ. ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ಮಾವನ ಮನೆಯಲ್ಲೇ ಇದ್ದೆ. 10th ಮಾವ ಓದಿಸಿದ್ರು. ಆಮೇಲೆ ಮನೆ ಕೆಲಸ ಮಾಡಿಕೊಂಡೇ ಇದ್ದೆ. ನನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ನನಗೆ ನನ್ನ ರಿಲೇಟಿವ್ಸ್ ಯಾರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಮಾವನಿಗೆ ನನ್ನ ಕಂಡ್ರೆ ಪ್ರೀತಿ ಕಾಳಜಿ ಇದೆ, ಆದರೆ ಅತ್ತೆಗೆ ನನ್ನ ಕಂಡ್ರೆ ಇಷ್ಟ ಇರಲಿಲ್ಲ ಎಂದೇಳೋ. ಏನೂ ನೆನಪಾಯಿತು. ಹೇ ವೈಟ್, ನಿನ್ನ ಹತ್ರ ಮೊಬೈಲ್ ಫೋನ್ ಇದೆಯಾ? ಅದಿದ್ದರೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಂಬರ್ ಟ್ರ್ಯಾಕ್ ಮಾಡಿ ನಾವೆಲ್ಲಿದ್ದೀವಿ ಅಂತ ಹುಡುಕ್ಬೋದು ಅಂದೆ. ಇಲ್ಲ, ನನ್ನ ಹತ್ರ ಮೊಬೈಲ್ ಇಲ್ಲ. ನೀವು ಕರೆದಾಗ ಬರೋ ಗಡಿಬಿಡಿಯಲ್ಲಿ ನನ್ನ ಬ್ಯಾಗ್ ಕೂಡ ಆ ವ್ಯಾನ್ನಲ್ಲೇ ಬಿಟ್ಟು ಓಡಿ ಬಂದಿದ್ದೀನಿ. ಹಾಗಾದರೆ ಟೆನ್ಷನ್ ಇಲ್ಲ ಬಿಡೋ ಅಂತ ನಿಟ್ಟುಸಿರು ಬಿಟ್ಟೆ. ಅವರು ನನ್ನ ಹುಡುಕಿಕೊಂಡು ಬರ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಪೀಡೆ ತೊಲಗಿತು ಅಂತ ತಿಳ್ಕೊಂಡು ಮನೆಗೆ ಹೋಗಿರ್ತಾರೆ. ಇರಬಹುದು, ಆದರೆ ನಿನ್ನನ್ನು ಮಾರಿದ್ರೆ ಅವರಿಗೆ ದುಡ್ಡು ಸಿಗುತ್ತೆ. ಆ ದುಡ್ಡಿನ ಆಸೆಗಾದ್ರೂ ನಿನ್ನ ಹುಡುಕಿದ್ರೆ ಅಂತ ನಾನಂದಾಗ ಅವಳು ಮಾತಾಡಲಿಲ್ಲ. ವಾಟ್ ನೆಕ್ಸ್ಟ್? ದೊಡ್ಡ ಪ್ರಶ್ನೆ. ಅವಳನ್ನು ಕರ್ಕೊಂಡು ಬಂದಾಗಿದೆ. ಮುಂದೆ ಏನು ಮಾಡೋದು ತೋಚುತ್ತಿಲ್ಲ. ಗೆಳೆಯರೊಂದಿಗೆ ಡಿಸ್ಕಸ್ ಮಾಡಿದ್ರೆ ಏನಾದರೂ ಸೊಲ್ಯೂಷನ್ ಸಿಗಬಹುದೇನೋ ಅಂದ್ಕೊಂಡೆ. ಇನ್ನೂ ಸ್ವಲ್ಪ ಮುಂದೆ ಗಾಡಿ ಓಡಿಸಿ ಅಲ್ಲೇ ಸನ್ಸೆಟ್ ಸ್ಪಾಟ್ನಲ್ಲಿ ನಿಲ್ಲಿಸಿದೆ. ಸುಶಾಂತ್ಗೆ ಕಾಲ್ ಮಾಡಿ ನಾನು ಇರುವ ಸ್ಥಳ ಹೇಳಿ ಅಲ್ಲಿಗೆ ಬರಲು ಹೇಳಿದೆ. ಸುಮಾರು 1 ಗಂಟೆ ಕಳೆದು ಸುಶಾಂತ್ ಮತ್ತುಳಿದ ನನ್ನ 2 ಗೆಳೆಯರಾದ ಸಾತ್ವಿಕ್ ಮತ್ತು ಸಚಿನ್ ಬಂದರು. ಅವರು ಬಾಡಿಗೆ ಮಾಡಿ ಬಂದಿದ್ದ ಗಾಡಿಯನ್ನು ವಾಪಸ್ ಕಳುಹಿಸಲು ಹೇಳಿದೆ. ಅಲ್ಲಿವರೆಗೂ ನಾನು ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಕರೆದುಕೊಂಡು ಬಂದ ವಿಷಯ ಗೊತ್ತಿರದ ನನ್ನ ಗೆಳೆಯರು ಕಾರ್ನಲ್ಲಿ ನನ್ನ ಪಕ್ಕದಲ್ಲಿ ಕುಳಿತಿದ್ದ ಸ್ಫೂರ್ತಿಳನ್ನು ನೋಡಿ ಬೆಚ್ಚಿಬಿದ್ದರು. ನನ್ನ ಗೆಳೆಯರಿಗೆ ನನ್ನ ಪಕ್ಕ ಹುಡುಗಿಯೊಬ್ಬಳು ಕುಳಿತಿದ್ದು ನೋಡಿ ಅಚ್ಚರಿಯಾಯಿತು. ಸ್ಫೂರ್ತಿ, ನೀನು ಇಳಿಬೇಡ, ಇಲ್ಲೇ ಕೂತಿರೋ, ನಾನು ನನ್ನ ಫ್ರೆಂಡ್ಸ್ ಜೊತೆ ಮಾತನಾಡಿ ಬರ್ತೀನಿ ಅಂತ ಹೇಳಿ ಕಾರಿಂದಿಳಿದು ಅವರನ್ನು ಕರೆದುಕೊಂಡು ಸ್ವಲ್ಪ ದೂರ ಹೋದೆ. ಯಾರ ಹುಡುಗಿ? ಏನಾಗ್ತಿದೆ ಅಂತ ಸುಶಾಂತ್ ಆತುರದಲ್ಲಿ ಕೇಳಿದ. ಗೂಡಂಗಡಿಯಲ್ಲಿ ಗಂಡ ಹೆಂಡತಿ ಇದ್ರಲ್ವಾ, ಅವರ ಮನೆ ಹುಡುಗಿ ಇವರು ಅಂದೆ. ಸೋ ವಾಟ್? ಯಾಕೆ ಎತ್ತಾಕೊಂಡು ಬಂದೆ ಅವ್ರನ್ನ? ತಲೆ ಕೆಟ್ಟಿದ್ಯಾ ನಿನಗೆ? ಆ ಹುಡುಗಿ ಏನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಾವೆಲ್ಲರೂ ಕಮ್ಮಿ ಎಣಿಸ್ಬೇಕಾಗುತ್ತೆ ಗೊತ್ತಾ? ಸುಶಾಂತ್ ಕೂಗಾಡ್ತಾ ಇದ್ದ. ಹೇ ಕುಬುಲ್, ಸಾಕ್ ನಿಲ್ಸು. ಆ ಹುಡುಗಿ ನೀಟಾಗಿ ಕೂತಿರೋದು ಕಾಣಿಸ್ತಿಲ್ವಾ? ಒಂದು ವೇಳೆ ನಾನು ಬಲವಂತ ಮಾಡಿ ಎತ್ತಾಕೊಂಡು ಬಂದಿದ್ರೆ ಅವಳು ಹೀಗೆ ಸುಮ್ಮನೆ ಸೈಲೆಂಟಾಗಿ ಕೂರ್ತಿದ್ಲಾ? ಕಿರುಚಾಡಿ ರಂಪ ಮಾಡ್ತಿದ್ಲೋ ಅಂತ ಹೇಳಿ ಗೂಡಂಗಡಿಯಲ್ಲಿ ನಡೆದ ವಿಚಾರಗಳನ್ನು ವಿವರಿಸಿ ನಾನು ಸ್ಫೂರ್ತಿಳನ್ನು ಹೇಗೆ ಕಿಡ್ನಾಪ್ ಮಾಡಿದೆ ಎಂಬ ವಿಚಾರವನ್ನು ವಿವರಿಸಿದೆ. ಅವರಿಗೂ ನಾನು ಒಳ್ಳೆಯ ಕೆಲಸನೇ ಮಾಡಿದೆ ಅಂತ ಸಂತೋಷ. ಅವಳಿಗೆ ಯಾರೂ ನನ್ನವರು ಅಂತಿಲ್ಲ ಕಣೋ, ಅವರನ್ನು ಎಲ್ಲಿ ಬಿಡೋದು ತಿಳಿತಿಲ್ಲ ಅಂದೆ. ನಿನ್ನ ಬಂಗ್ಲೆ ಥರ ಇರೋ ದೊಡ್ಡ ಮನೆಯಲ್ಲಿ ಇರಲಿ ಬಿಡು, ಸ್ವಲ್ಪ ಸಮಯ, ಆಮೇಲೆ ಮುಂದೇನು ಅಂತ ಯೋಚಿಸಿದರಾಯಿತು ಅಂದ ಸಚಿನ್. ನನ್ನ ಮನೆಯಲ್ಲೇ ಇರೋದು ಓಕೆ, ಬಟ್ ನಾನು ಅವರು ಒಂದೇ ಮನೆಯಲ್ಲಿ ಇದ್ರೆ ನಾಳೆ ಸೊಸೈಟಿ ಏನನ್ನುತ್ತೆ ಯೋಚಿಸಬೇಕಲ್ವಾ?
ಅವರ ಹೆಸರು ಹಾಳಾಗುತ್ತೆ ಅಂದೆ. ಹೇ, ಅಷ್ಟು ದೊಡ್ಡ ಮನೆಯಲ್ಲಿ ಅವರೊಂದು ರೂಮಲ್ಲಿ ಇದ್ರೆ ಯಾರಿಗೆ ಹೇಗೆ ಗೊತ್ತಾಗುತ್ತೆ ಸಂತು? ಇರ್ಲಿ ಬಿಡು ಅಂದ ಸಚಿನ್. ಏ ಫೂಲ್, ನಮ್ಮ ಮನೆಯಲ್ಲಿ ಕೆಲಸದವರು ಇಲ್ವೇನೋ? ಅವರಿಗೆ ಗೊತ್ತಾದ್ರೆ ಸುಮ್ಮನೆ ಇರ್ತಾರಾ? ಹೊರಗಡೆ ಹೇಳಿ ಆಡ್ಕೊಳ್ಳಲ್ವಾ ಅಂತ ಬೈದೆ. ಹೌದಲ್ವಾ ಅಂತ ಸಚಿನ್ ಸುಮ್ಮನಾದ. ಸಚಿನ್ ಹೇಳ್ತಿರೋ ಐಡಿಯಾ ಸರಿಯಾಗಿದೆ ಸಂತು, ಆದರೆ ನಿನ್ನ ಮನೆಯ ಕೆಲಸದವ್ರನ್ನ ಹೊರಗೆ ಕಳುಹಿಸೋಕೆ ನಿಂಗೆ ಒಳ್ಳೆ ನೆಪ ಇದೆ. ಈಗ ಕೊರೋನಾ ಅಲ್ವಾ, ಅದಕ್ಕೆ ರಜಾ ಕೊಡ್ತಾ ಇದ್ದೀನಿ, ಹೋಗಿ ಅನ್ನೋ ಅವರಿಗೆ ಅಂದ ಸುಶಾಂತ್. ಅದು ಹೇಗಾಗುತ್ತೆ ಸುಶಾಂತ್? ಪಾಪ, ನಾನು ಕೆಲಸದಿಂದ ತೆಗೆದು ಹಾಕಿದ್ರೆ ಅವರಿಗೆ ಬದುಕೋಕೆ ಆದಾಯ ಎಲ್ಲಿಂದ? ಮನೆಗೆ ಕಳಿಸು ಅಂದೆ ಕಣೋ, ಸ್ಯಾಲ್ರಿ ಕೊಡಬೇಡ ಅಂದಿಲ್ಲ ನಾನು. ಆ ಹುಡುಗಿ ವಿಷಯ ಸಾಲ್ವ್ ಆದ್ಮೇಲೆ ಅವರನ್ನೆಲ್ಲ ಮನೆಗೆ ವಾಪಸ್ ಕರೆಸಿಕೋ, ಸಿಂಪಲ್ ಅಂತ ಸುಶಾಂತ್ ಅಂದಾಗ ಐಡಿಯಾ ಚೆನ್ನಾಗಿದೆ ಅಂದ್ಕೊಂಡೆ. ಅದೇನೋ ಸರಿ, ಆದರೆ ಈಗ ಅವ್ರನ್ನ ನನ್ನ ಮನೆಗೆ ಕರ್ಕೊಂಡು ಹೋದ್ರೆ ಕೆಲಸದವರೆಲ್ಲ ನೋಡ್ತಾರಲ್ವೇನೋ? ಏನ್ ಮಾಡೋದು ಅಂದೆ ಗೊಂದಲದಲ್ಲಿ. ಹೌದು, ಅದು ಪ್ರಾಬ್ಲಮ್ಮೆ. ಕೆಲಸದವರನ್ನು ಕಳುಹಿಸಿದ ಮೇಲಷ್ಟೇ ಅವಳನ್ನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕಷ್ಟೇ. ಅಲ್ಲಿಯವರೆಗೂ ಇವರನ್ನ ಏನಪ್ಪ ಮಾಡೋದು ಅಂತ ಹೇಳಿದ ಸುಶಾಂತ್. ನನ್ನ ರೂಮಲ್ಲಿ ನಾನೊಬ್ಬನೇ ಇರೋದು, ನನ್ನ ರೂಮಲ್ಲಿ ಇರಲಿ ಅವರು, ನಾನು ನಿನ್ನ ಮನೆಯಲ್ಲಿ ಇರ್ತೀನಿ ಅಂತ ಸಾತ್ವಿಕ್. ಬೇಡ, ನಿನ್ನ ಏರಿಯಾ ಸರಿ ಇಲ್ಲ ಕಣೋ, ಅವಳನ್ನ ಒಬ್ಳೇ ಅಲ್ಲಿ ಹಾಗೆ ಬಿಡೋದು ಸರಿಯಿಲ್ಲ, ಡೇಂಜರ್. ಯಾಕಂದ್ರೆ ಜಸ್ಟ್ ಊಹಿಸಿಕೊಳ್ಳೋ ಅವರ ಮನಸ್ಥಿತಿ ಈಗ ಹೆಂಗಿರ್ಬೋದು ಅಂತ. ಅವರಿಗೆ ತನ್ನವರು ಅಂತ ಇದ್ದ ಅವರ ಮಾವ ಅತ್ತೆ ಅವ್ರನ್ನ ಮಾರೋದಕ್ಕೆ ಹೊರಟಿದ್ರು ಎಂಬ ವಿಚಾರ ಅವಳಿಗೆ ಗೊತ್ತಾಗಿದೆ. ಅವರನ್ನ ಬಿಟ್ರೆ ಅವರಿಗೆ ಬೇರೆ ಯಾರೂ ಇಲ್ಲ ಪಾಪ. ತುಂಬ ಡಿಪ್ರೆಸ್ಡ್ ಆಗಿದ್ದಾಳೆ. ಅವರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಕಷ್ಟ ಅಂದೆ. ಕೊನೆಗೆ ನಂಗೊಂದು ಉಪಾಯ ಹೊಳೆಯಿತು. ಹೇ, ನನ್ನ ಫ್ರೆಂಡ್ ಸಿರಿ ಇದ್ದಾಳಲ್ವಾ, ಅವಳು ಒಬ್ಳೇ ಇರೋದು ಅವರ ಮನೆಯಲ್ಲಿ ಒಂದೆರಡು ದಿನ ಇರಲಿ. ನಮ್ಮ ಮನೆಯ ಕೆಲಸದವರೆಲ್ಲ ಹೋದ್ಮೇಲೆ ನಾನು ಮನೆಗೆ ಕರ್ಕೊಂಡು ಬರ್ತೀನಿ ಅಂದೆ. ಗುಡ್ ಐಡಿಯಾ, ಹಾಗೆ ಮಾಡು ಅಂದ ಸುಶಾಂತ್. ಸಿರಿಗೆ ಕಾಲ್ ಮಾಡಿ ಚುಟುಕಾಗಿ ವಿಷಯ ಎಲ್ಲ ಹೇಳಿ ಅವಳ ಸಹಾಯ ಕೇಳಿದೆ. ಅವಳು ಹೆಚ್ಚೇನೂ ಪ್ರಶ್ನೆಗಳನ್ನು ಕೇಳದೆ ಒಪ್ಪಿಕೊಂಡ್ಲು. ಎಲ್ಲರೂ ಕಾರ್ ಹತ್ತಿದೆವೋ. ನನ್ನ ಗೆಳೆಯರನ್ನು ಸ್ಫೂರ್ತಿಗೆ ಪರಿಚಯ ಮಾಡಿಸಿಕೊಟ್ಟೆ. 4 ಜನ ಹುಡುಗರ ಜೊತೆ ತಾನೊಬ್ಬಳೇ ಹುಡುಗಿ ಅನ್ನೋ ಚಿಂತೆ, ಹೆದರಿಕೆ ಅವಳ ಕಣ್ಣಲ್ಲಿ ಎದ್ದು ಕಾಣಿಸ್ತಾ ಇತ್ತು. ನನ್ನ ಫ್ರೆಂಡ್ ಸಿರಿ ಮನೆಯಲ್ಲಿ ಇವತ್ತು ನಿನ್ನನ್ನು ಡ್ರಾಪ್ ಮಾಡ್ತೀನಿ. 2 ದಿನ ಅಲ್ಲಿರೋ, ಮುಂದೆ ಏನ್ ಮಾಡೋದು ಅಂತ ನಾವು ಯೋಚಿಸ್ತೇವೆ ಎಂದೆ. ಬೇಡ, ನನ್ನನ್ನು ಸಿಟಿಯಲ್ಲಿ ಬಿಟ್ಬಿಡಿ, ನನ್ನ ದಾರಿನ ನೋಡ್ಕೋತೀನಿ ಅಂತ ಅಂದ್ಲು. ಹೋಯ್, ಅಷ್ಟು ಕಷ್ಟಪಟ್ಟು ನಿನ್ನ ಎತ್ತಾಕೊಂಡು ಬಂದಿದ್ದು ಸಿಟಿಯಲ್ಲಿ ನಿನ್ನ ಪಾಡಿಗೆ ನಿನ್ನನ್ನು ಬಿಟ್ಟು ಬಿಡೋಕ್ಕಲ್ಲ, ತಿಳಿತಾ? ಹಾಗೆ ನಿನ್ನ ಪಾಡಿಗೆ ನಿನ್ನ ಬಿಡೋ ಹಾಕಿದ್ರೆ ಕಿಡ್ನಾಪ್ ಯಾಕೆ ಮಾಡ್ತಿದ್ದೆ ನಾನು? ಸುಮ್ಮನೆ ನಾನು ಹೇಳಿದಷ್ಟು ಮಾಡು ಅಷ್ಟೇ. ನಿಂಗೊಂದು ಸರಿಯಾದ ನೆಲೆ ಸಿಗೋ ಹಾಗೆ ಮಾಡಲೇಬೇಕು. ನಾನು ಕಿಡ್ನಾಪ್ ಮಾಡಿ ಒಂದೊಳ್ಳೆ ಕೆಲಸ ಪ್ರಾರಂಭ ಮಾಡಿ ಆಗಿದೆ ನಾನು. ಆ ಕೆಲಸಕ್ಕೆ ಸುಖಾಂತ್ಯ ಸಿಗಬೇಕಲ್ವಾ ಅಂತ ಹೇಳ್ತಾ ಗಾಡಿ ಓಡಿಸಿದೆ. ಅವರು ಮುಖ ಕೆಳಗೆ ಹಾಕಿ ಕೂತ್ರು. ಪಾಪ, ದುಃಖ ಬಂದಿರಬೇಕು. ಸಿರಿಯ ಮನೆಗೆ ಹೋದೆವು. 1-2 ದಿನಗಳಲ್ಲಿ ಸ್ಫೂರ್ತಿಗೆ ಮುಂದೇನು ದಾರಿ ಅಂತ ಯೋಚಿಸಿ ನೋಡ್ತೀವಿ. ಅಲ್ಲಿಯವರೆಗೂ ಪ್ಲೀಸ್ ಟೇಕ್ ಕೇರ್ ಆಫ್ ಹರ್ ಅಂದೆ ಸಿರಿಗೆ. ಹೋ, ನೋ ವರೀಸ್, ಏನೂ ತೊಂದರೆ ಇಲ್ಲ. ಟೇಕ್ ಯುವರ್ ಓನ್ ಟೈಮ್. ಹೆಂಗೂ ನನಗೆ ವರ್ಕ್ ಫ್ರಮ್ ಹೋಮ್ ಅಂದ್ಲು ಸಿರಿ. ಓಕೆ ಸ್ಫೂರ್ತಿ, ನಾವಿನ್ನು ಹೊರಡ್ತೀವಿ. ಹೆಚ್ಚು ಟೆನ್ಷನ್ ಮಾಡಬೇಡ, ನಾವೆಲ್ಲ ನಿನ್ನ ಜೊತೆ ಇರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟೆವು. ಮನೆಗೆ ಬಂದ ಮೇಲೆ ನೆನಪಾಯಿತು, ಸ್ಫೂರ್ತಿ ಬಳಿ ಹಾಕಲು ಬಟ್ಟೆಗಳಿಲ್ಲ. ಅವಳ ಮಾವನ ವ್ಯಾನ್ನಲ್ಲಿಯೇ ಬ್ಯಾಗ್ ಬಿಟ್ಟು ನನ್ನ ಕಾರ್ ಹತ್ತಿದಳು. ಕೂಡಲೇ ಸಿರಿಗೆ ಟೆಕ್ಸ್ಟ್ ಮಾಡಿದೆ. ಸಿರಿ, ಐ ಆಮ್ ಸಾರಿ, ಹೇಳೋಕೆ ಮರೆತೆ. ಸ್ಫೂರ್ತಿ ಬಳಿ ಬಟ್ಟೆ ಬರೆ ಏನೂ ಇಲ್ಲ. ಅವಳು ಸೀದೆ ನನ್ನ ಕಾರ್ ಹತ್ತಿ ಬಂದಿದ್ದಾಳೆ. ಅದರಿಂದ ಅವಳಿಗೆ ಬೇಕಾದ ವ್ಯವಸ್ಥೆ ಮಾಡು ನೀನೆ. ಹುಡುಗಿಯರ ಬಟ್ಟೆಗಳ ವಿಚಾರ ನನಗೆ ಐಡಿಯಾ ಇಲ್ಲ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಿಂಗೆ ಟ್ರಬಲ್ ಮಾಡ್ತಾ ಇದ್ದೀನಿ, ಸಾರಿ. ಆದರೆ ನನಗೆ ಬೇರೆ ದಾರಿ ಇಲ್ಲ. ನಿನ್ನ ನಂಬರ್ಗೆ 10,000 ಗೂಗಲ್ ಪೇ ಮಾಡಿದ್ದೀನಿ, ಥ್ಯಾಂಕ್ ಯು ಅಂದೆ. ಸಿರಿ ಕೂಡಲೇ ನನಗೆ ಕಾಲ್ ಮಾಡಿ ನಾನು ದುಡ್ಡು ಹಾಕಿದ್ದಕ್ಕೆ ಸರಿಯಾಗಿ ಬೈದ್ಲು. ಅವಳಿಗೆ ಸಮಾಧಾನ ಮಾಡಿ ಕಾಲ್ ಕಟ್ ಮಾಡಿದೆ. ಸಿರಿ ಗುರುತು ಪರಿಚಯವಿಲ್ಲದೆ ಒಬ್ಬಳು ಹುಡುಗಿಯನ್ನು ತನ್ನ ಮನೆಯಲ್ಲಿರಿಸಿಕೊಂಡದ್ದೇ ನನಗೆ ದೊಡ್ಡ ವಿಷಯವಾಗಿತ್ತು. ಗೆಳೆಯರೆಲ್ಲರನ್ನೂ ಅವರವರ ಮನೆಗೆ ಡ್ರಾಪ್ ಮಾಡಿ ನನ್ನ ಮನೆಗೆ ಬಂದು ಹಾಸಿಗೆಯಲ್ಲಿ ಬಿದ್ದುಕೊಂಡೆ. ದೇಹಕ್ಕಿಂತ ಹೆಚ್ಚು ಮನಸ್ಸಿಗೆ ಮೆದುಳಿಗೆ ಆಯಾಸವಾಗಿತ್ತು. ಸ್ಫೂರ್ತಿಳನ್ನು ಕಿಡ್ನಾಪ್ ಮಾಡಿದ ಟೆನ್ಷನ್ ಜೊತೆ ಅವಳ ಮುಂದಿನ ಭವಿಷ್ಯದ ಬಗ್ಗೆ ತಲೆ ಬಿಸಿ ತುಂಬ ಸ್ಟ್ರೆಸ್ ಆಗಿತ್ತು. ಗಾಢವಾದ ನಿದ್ದೆಯ ಬಳಿಕ ಎದ್ದೆ.
ಕೆಲಸದಾಳು ಬಂದು ನಾನು ಎದ್ದು ಇರುವುದನ್ನು ಕಂಡು ಟೀ ಮಾಡಿ ತಂದುಕೊಟ್ಟ. ಟೀ ಕುಡಿದು ಹಾಲ್ಗೆ ಬಂದೆ. ಎಲ್ಲ ಕೆಲಸದವರನ್ನು ಬರಲು ಹೇಳಿದ್ದೆ. ಡ್ರೈವರ್, ಅಡುಗೆಯವ, ಸೆಕ್ಯೂರಿಟಿ, ತೋಟದ ಮಾಲಿ ಹೀಗೆ ಬೇರೆ ಬೇರೆ ಕೆಲಸಕ್ಕೆಂದು ಇಟ್ಟುಕೊಂಡಿದ್ದ 5-6 ಮಂದಿಯನ್ನು ಬರಲು ಹೇಳಿ ರಜೆ ಕೊಟ್ಟೆ. ಈ ಸ್ಯಾಲರಿ ಅವರ ಅಕೌಂಟಿಗೆ ಹಾಕುತ್ತೇನೆಂಬ ಆಶ್ವಾಸನೆಯನ್ನು ಕೊಟ್ಟೆ. ಮರುದಿನ ಬೆಳಗ್ಗೇನೆ ಎಲ್ಲರೂ ಮನೆ ಖಾಲಿ ಮಾಡಬೇಕೆಂದು ಹೇಳಿದೆ. ಅವರೆಲ್ಲ ಹೋದ್ಮೇಲೆ ಮನೆ ಕೆಲಸ, ಹೊರಗಿನ ಕೆಲಸ ಎಲ್ಲ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಯೋಚಿಸಲೂ ಇಲ್ಲ. ಸ್ಫೂರ್ತಿಳ ಬಗ್ಗೆ ಮಾತ್ರ ಯೋಚಿಸಿದ್ದೆ. 2 ದಿನ ಬಿಸ್ನೆಸ್ ವಿಷಯಕ್ಕೆ ತಲೆ ಹಾಕಲು ಹೋಗಿರಲಿಲ್ಲ. ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಬೇಕೆಂದು ನನ್ನ ಬಿಸ್ನೆಸ್ ಪಾರ್ಟ್ನರ್ ರಮಣ್ ಹತ್ರ ಬಿಸ್ನೆಸ್ ಮೀಟಿಂಗ್ಸ್ ಮತ್ತೆ ಬಿಸ್ನೆಸ್ ಕಾಲ್ ಅಟೆಂಡ್ ಮಾಡಲು ಹೇಳಿ ನಾನು ನನ್ನ ಗೆಳೆಯರ ಜೊತೆ ತಿರುಪತಿ ಟೂರ್ ಹಾಕಿದ್ದವ. ನಾನು ತಿರುಪತಿಯಿಂದ ವಾಪಸ್ ಬರೋವರೆಗೂ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಂದಿದ್ದ ರಮಣ್. ಹಾಗೆ ಬಿಸ್ನೆಸ್ ವಿಷಯಕ್ಕೆ ತಲೆ ಕೆಡಿಸಿಕೊಳ್ಳದೆ ಸ್ಫೂರ್ತಿ ಬಗ್ಗೆ ಯೋಚಿಸುತ್ತಿದ್ದೆ. ಮರುದಿನ ಬೆಳಗ್ಗೆ ನನ್ನೆಲ್ಲ ಕೆಲಸದವರು ಮನೆ ಬಿಟ್ಟರು. ಅಷ್ಟು ದೊಡ್ಡ ಮನೆಯಲ್ಲಿ ನಾನೊಬ್ಬನೇ ಭೂತದ ಹಾಗೆ. ಸ್ಫೂರ್ತಿ ಬಗ್ಗೆ ಕಾಲ್ ಮಾಡಿ ಸಿರಿಯ ಬಳಿ ವಿಚಾರಿಸಿದೆ. ಸ್ಫೂರ್ತಿಳ ಹತ್ರ ಮಾತಾಡೋಣ ಅಂದರೆ ಅವಳ ಹತ್ರ ಮೊಬೈಲ್ ಫೋನ್ ಇಲ್ಲ. ಕೂಡಲೇ ಅವಳಿಗೆ ಒಂದು ಸ್ಮಾರ್ಟ್ ಫೋನ್ ತಗೊಂಡು ಸಿಮ್ ಹಾಕಿ ರೆಡಿ ಮಾಡಿ ಇಟ್ಟೆ. ಕಾಫಿ ಮಾಡಿ ಕುಡಿಯೋದು ಒಂದು ಬಿಟ್ರೆ ಬೇರೆ ಏನೋ ಗೊತ್ತಿಲ್ಲ ನನಗೆ. ಹೋಟೆಲ್ನಿಂದ ತರಿಸಿ ತಿನ್ನೋಣ ಅಂದರೆ ಈ ಕರೋನಾ ಟೈಮಲ್ಲಿ ಸೇಫ್ಟಿ ಇಲ್ಲ. ಯೂಟ್ಯೂಬ್ನಲ್ಲಿ ಆಮ್ಲೆಟ್ ಹೇಗೆ ಮಾಡೋದು ಅಂತ ಕಲಿತು ಮಾಡಿ ತಿಂದೆ. ಆವಾಗಲೇ ರಮಣ್ ಕಾಲ್ ಮಾಡಿದ. ಅವನ ಗರ್ಭಿಣಿ ಹೆಂಡತಿಯ ಆರೋಗ್ಯ ಕೆಟ್ಟಿರುವುದರಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾನಂತೆ. ಬಿಸ್ನೆಸ್ ವಿಷಯದ ಕಡೆ ತಲೆ ಹಾಕೋಕೆ ಆಗಲ್ಲ ಅಂತ ಹೇಳಿಬಿಟ್ಟ. ನಾನೇ ಮ್ಯಾನೇಜ್ ಮಾಡಬೇಕಿತ್ತು. ಸ್ಫೂರ್ತಿ ಬಗ್ಗೆ ಯೋಚಿಸುವಷ್ಟು ಟೈಮ್ ಇರಲಿಲ್ಲ. 2 ದಿನ ಕಳೆದ ಮೇಲೆ ಸಿರಿಗೆ ಹೇಳಿದ್ದಂತೆ ಸ್ಫೂರ್ತಿಳನ್ನು ಅಲ್ಲಿಂದ ನನ್ನ ಮನೆಗೆ ಕರೆದುಕೊಂಡು ಬರಬೇಕು ಅಂದುಕೊಂಡು ಹೋದೆ. ಥ್ಯಾಂಕ್ ಯು ಸಿರಿ, ತುಂಬ ಹೆಲ್ಪ್ ಆಯಿತು ನಿನ್ನಿಂದ. ತೊಂದರೆ ಆಗಿದ್ರೆ ಸಾರಿ ಅಂದೆ. ಏನೂ ತೊಂದರೆ ಆಗಿಲ್ಲ ನನಗೆ. 2 ದಿನ ನಾನು ಮಹಾರಾಣಿ ಥರ ಆರಾಮಾಗಿ ಬರೀ ನನ್ನ ಆಫೀಸ್ ವರ್ಕ್ ಮಾಡ್ಕೊಂಡಿದ್ದೆ. ಉಳಿದೆಲ್ಲ ಮನೆ ಕೆಲಸ ಸ್ಫೂರ್ತಿನೇ ಮಾಡ್ತಾ ಇದ್ಲು. ಬಟ್ಟೆ ವಾಶ್, ಅಡುಗೆ ಕ್ಲೀನಿಂಗ್ ಎಲ್ಲನೂ. ಬೇಡ ಅಂದರೂ ಕೇಳಿಲ್ಲ ಅವರು. ಅವರು ಬೇರೆ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ನಮ್ಮನೆ ಹುಡುಗಿ ಥರಾನೇ ಇದ್ಲು. ನನ್ನ ಸ್ವಂತ ತಂಗಿ ಅನ್ನೋ ಅಷ್ಟು ಕ್ಲೋಸ್ ಆಗಿದ್ದಾಳೆ ಅಂದ್ಲು ಸಿರಿ. ನನಗೂ ಖುಷಿ ಆಯಿತು ಸ್ಫೂರ್ತಿಳ ಹೊಂದಾಣಿಕೆಯ ಮನೋಭಾವ ನೋಡಿ. ಸ್ಫೂರ್ತಿಳನ್ನು ನನ್ನ ಮನೆಗೆ ಕರ್ಕೊಂಡು ಬಂದೆ. ನನ್ನ ದೊಡ್ಡ ಮನೆಯ ಒಳಗೆ ಕಾಲು ಇಡುತ್ತಲೇ ಕೆಳಗೆ ಮೇಲೆ ಆಚೆ ಈಚೆ ಎಲ್ಲ ಕಣ್ಣು ಹಾಯಿಸಿ ಅಚ್ಚರಿಯಿಂದ ನೋಡಿದಳು. ಇಷ್ಟು ದೊಡ್ಡ ಮನೆಯಲ್ಲಿ ಇರೋದಕ್ಕೆ ಭಯ ಆಗಲ್ವಾ ನಿಮಗೆ ಅಂತ ಕೇಳಿದ್ಲು. ಭಯ ಯಾಕೆ? ನನ್ನ ಕೆಲಸದವರೆಲ್ಲ ಇರ್ತಾರೆ. ಅವರಿಗೆಲ್ಲ ರಜಾ ಕೊಟ್ಟಿದ್ದೀನಿ ಅಷ್ಟೇ. ನನಗೆ ಬೇಕಾದಷ್ಟು ಕೆಲಸ ಇದೆ. ಬೋರ್ ಆಗೋ ಪ್ರಶ್ನೆ ಕೂಡ ಇಲ್ಲ ಅಂದೆ. ಅವಳು ಬೇರೇನೂ ಕೇಳಲಿಲ್ಲ. ಅವಳನ್ನು ಮಹಡಿ ಮೇಲೆ ಕರ್ಕೊಂಡು ಹೋಗಿ ಅವಳ ರೂಮ್ ತೋರಿಸಿದೆ. ಈ ರೂಮಲ್ಲಿ ನೀನಿರೋ. ಅಟ್ಯಾಚ್ ಬಾತ್ರೂಮ್, ಟಾಯ್ಲೆಟ್ ಎಲ್ಲ ಇದೆ. ನನ್ನ ರೂಮ್ ಕೆಳಗೆ ಇದೆ, ಅಲ್ಲೇ ಇರ್ತೀನಿ. ಕೆಲವೊಮ್ಮೆ ಬಿಸ್ನೆಸ್ ಮೀಟಿಂಗ್ ಕೆಳಗೆ ಹಾಲ್ನಲ್ಲಿ ಆಗುತ್ತೆ. ಆಗ ಕೆಳಗೆ ಬರೋಕೆ ಹೋಗಬೇಡ, ಇಲ್ಲೇ ಇರೋ. ನೀನಿಲ್ಲಿ ಇರೋದು ಬೇರೆ ಯಾರಿಗಾದರೂ ಗೊತ್ತಾದರೆ ನಿನ್ನ ಇಮೇಜ್ ಹಾಳಾಗುತ್ತೆ. ಅದಕ್ಕೆ ತಗೋ ಈ ಮೊಬೈಲ್. ನನ್ನ ನಂಬರ್ ಫೀಲ್ ಮಾಡಿ ಇಟ್ಟಿದ್ದೀನಿ. ಬೇಕೆಂದಾಗ ನನಗೆ ಕಾಲ್ ಮಾಡು, ನಾನು ಕೆಳಗೆ ಇರ್ತೀನಿ ಅಂದೆ. ನನಗೆ ಮೊಬೈಲ್ ಹೇಗೆ ಯೂಸ್ ಮಾಡೋದು ಗೊತ್ತಿಲ್ಲ ಅಂದ್ಲೋ. ಸರಿ, ಏನಿಲ್ಲ, ಈಸಿ ಅಂತ ಹೇಳಿ ಅವಳಿಗೆ ಫೋನ್ ಮಾಡೋದು, ವಾಟ್ಸಪ್ ಎಲ್ಲ ಕಲಿಸಿಕೊಟ್ಟೆ. ಮನೆಯ ಕೆಲಸದವರನ್ನೆಲ್ಲ ಕಳುಹಿಸಿಯಾಗಿತ್ತು. ಅಡುಗೆಗೆ ಜನರಿಲ್ಲ. ಆದರೆ ಸಿರಿಯ ಮನೆಯಲ್ಲಿ ಸ್ಫೂರ್ತಿಯೇ ಅಡುಗೆ ಮಾಡಿದ್ದರಿಂದ ಇಲ್ಲಿ ನನ್ನ ಮನೆಯಲ್ಲಿ ಸ್ಫೂರ್ತಿ ಅಡುಗೆ ಮಾಡಿಯಾಳು. ಆದರೆ ಅಡುಗೆ ಮಾಡು ಅಂತ ಹೇಳೋಕೆ ಸರಿ ಹೋಗಲ್ಲ. ಅವಳ ಬಳಿ ಕೆಲಸ ಮಾಡಿಸಿದ್ರೆ ಅವಳು ತಪ್ಪು ತಿಳಿದರೂ ಕಷ್ಟ. ಹಾಗೆ ಯೋಚಿಸುತ್ತಾ ಕುಳಿತಿರುವಾಗಲೇ ಸ್ಫೂರ್ತಿ ಹಾಲಿಗೆ ಬಂದ್ಲು. ನಿಮ್ಗೇನೂ ಅಭ್ಯಂತರ ಇಲ್ಲ ಅಂದರೆ ನಾನು ಅಡುಗೆ ಮಾಡ್ಲಾ? ನೀವು ಅಡುಗೆಯವರನ್ನೆಲ್ಲ ಮನೆಗೆ ಕಳುಹಿಸಿ ಆಗಿದೆ ಅಲ್ವಾ? ಅದಕ್ಕೆ ಕೇಳಿದೆ. ನನಗೆ ಅಡುಗೆ ಮಾಡಿ ಅಭ್ಯಾಸ ಇದೆ ಅಂದ್ಲು. ರೋಗಿ ಬಯಸಿದ್ದು ಹಾಲು, ವೈದ್ಯ ಹೇಳಿದ್ದು ಹಾಲು ಅನ್ನೋ ಹಾಗೆ ಆಗಿತ್ತು. ನನ್ನ ಮನಸ್ಸಲ್ಲಿ ಅಂದುಕೊಂಡ ಹಾಗೆಯೇ ಆಯ್ತೆಂಬ ಸಂತೋಷ. ಆದರೂ ಕೂಡಲೇ ಒಪ್ಪಿಕೊಂಡ್ರೆ ಅವಳು ಏನಂದುಕೊಳ್ತಾಳೋ ಅಂತ ಅಂದ್ಕೊಂಡು, ಅಯ್ಯೋ ಬೇಡ ಬಿಡು, ನಾನೇ ಮಾಡ್ತೀನಿ ಅಂದೆ. ಸರಿ ಆಗಿದ್ರೆ ಅಂತ ಅವಳು ಹೇಳ್ತಾ ಹೋದ್ಲು. ನನ್ನ ಕರ್ಮ, ಹಾಗೆಂದು ನಾನೇ ಸಿಕ್ಕಾಕೊಂಡೆ. ಸ್ಫೂರ್ತಿ, ನಾನು ಅಡುಗೆ ಅಷ್ಟು ಚೆನ್ನಾಗಿ ಮಾಡಲ್ಲ. ನನಗೆ ಗೊತ್ತಿಲ್ಲ ಅಡುಗೆ. ನಾವಿಬ್ಬರೂ ಸೇರಿ ಅಡುಗೆ ಮಾಡೋಣವಾ ಅಂತ ಕೇಳಿದೆ. ಅವಳು ಮುಗುಳ್ನಕ್ಕು, ಸರಿ ಬನ್ನಿ ಹೋಗೋಣ ಅಡುಗೆ ಮನೆಗೆ ಅಂದ್ಲು. ಅಂದ ಹಾಗೆ
ನೀನು ನನ್ನ ಮನೆ ನೋಡಿಲ್ಲ ಅಲ್ವಾ, ಬಾ ತೋರಿಸ್ತೀನಿ ಅಂತ ಹೇಳಿ ಅವಳಿಗೆ ನನ್ನ ಮನೆ ತೋರಿಸಿದೆ. ಒಂದು ಗ್ಲಾಸ್ ಕಬೋರ್ಡ್ನಲ್ಲಿ ಡ್ರಿಂಕ್ಸ್ ಬಾಟಲ್ಸ್ ಎಲ್ಲ ಇಟ್ಟಿದ್ದೆ. ನೀವು ಡ್ರಿಂಕ್ಸ್ ಮಾಡ್ತೀರಾ ಅಂತ ನೇರವಾಗಿಯೇ ಕೇಳಿದ್ಲು. ಹೌದು, ಜಾಸ್ತಿ ಅಲ್ಲ, ಕೆಲವೊಮ್ಮೆ ಮೀಟಿಂಗ್ಸ್ನಲ್ಲಿ ಪಾರ್ಟಿಗಳಲ್ಲಿ ಫಾರ್ಮಾಲಿಟಿಗೆ ಸ್ವಲ್ಪ ಡ್ರಿಂಕ್ ಮಾಡಬೇಕಾಗುತ್ತೆ ಅಂದೆ. ನನ್ನ ಜಿಮ್ ರೂಮ್, ಥಿಯೇಟರ್ ರೂಮ್ ಎಲ್ಲ ತೋರಿಸಿದೆ. ಆಮೇಲೆ ಮಹಡಿಗೆ ಹೋಗುವಾಗ ಸಿಗುವ ಬಾಲ್ಕನಿ ತೋರಿಸಿದೆ. ಅಲ್ಲಿ ನಿಂತರೆ ಮನೆ ಮುಂದಿನ ಗೇಟ್, ನಮ್ಮ ಸ್ವಿಮ್ಮಿಂಗ್ ಪೂಲ್, ಗಾರ್ಡನ್ ಎಲ್ಲವೂ ಕಾಣಿಸುತ್ತದೆ. ನಿಮ್ಮ ಇಡೀ ಮನೆಯಲ್ಲಿ ನನಗೆ ಈ ಜಾಗ ತುಂಬ ಇಷ್ಟ ಆಯಿತು ಅಂದ್ಲು. ಓ ಹೌದಾ, ನಿಂಗೆ ಬೋರ್ ಆದಾಗ ಇಲ್ಲಿ ಬಂದು ಕುತ್ಕೋಬಹುದು, ಚೆನ್ನಾಗಿ ಗಾಳಿನೂ ಬರುತ್ತೆ ಅಂದೆ. ಬನ್ನಿ ಅಡುಗೆ ಮಾಡೋಣ ಅಂತ ಸ್ಫೂರ್ತಿ ಅಡುಗೆ ಕೋಣೆಗೆ ಹೆಜ್ಜೆ ಹಾಕಿದ್ಲು. ಅಡುಗೆ ಮಾಡೋದಂದ್ರೆ ಬೋರ್, ಆದರೂ ದಾಕ್ಷಿಣ್ಯಕ್ಕೆ ಅವಳೊಂದಿಗೆ ಸೇರಿದೆ. ಅವಳೇ ಎಲ್ಲ ಮಾಡಿದ್ಲು, ನಾನು ಹೆಲ್ಪ್ ಮಾಡಿದೆ ಅಷ್ಟೇ. ಊಟ ಮಾಡಿದೆವೋ, ಅವಳು ಮಾತಾಡಲಿಲ್ಲ. ಅವಳ ಅಡುಗೆ ಮಾತ್ರ ಸೂಪರ್. ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ನೀನು. ಯೂಟ್ಯೂಬ್ ಚಾನಲ್ನಲ್ಲಿ ಅಡುಗೆ ಇರುತ್ತೆ, ಬೇಕೆಂದಾಗ ಬೋರ್ ಆದಾಗ ನೋಡ್ಕೋ ಅಂದೆ. ನನಗೆ ಬಿಸ್ನೆಸ್ ಕಾಲ್ ಬಂತು. ಫೋನ್ ಇಟ್ಕೊಂಡು ರೂಮಿಗೆ ಹೋದೆ. ಒಂದು ಅರ್ಧ ಗಂಟೆ ಮಾತಾಡಿ ನನ್ನ ರೂಮಿನ ಬಾಲ್ಕನಿಯಲ್ಲಿ ಹೋಗಿ ಕೂತೆ. ಮನೆಗೆ ಬಂದ ಮೇಲೆ ಒಂದು ಸಲಾನೂ ಸ್ಫೂರ್ತಿ ನನ್ನ ಬಗ್ಗೆಯಾಗಲಿ ನನ್ನ ಫ್ಯಾಮಿಲಿ ಬಗ್ಗೆಯಾಗಲಿ ಏನೂ ಕೇಳದಿರುವುದು ಆಶ್ಚರ್ಯ ಅನಿಸಿತು. ಕುತೂಹಲ ಅಥವಾ ಫಾರ್ಮಾಲಿಟಿಗಾದರೂ ಕೇಳಬೇಕಿತ್ತು. ಯಾಕೋ ಮೂಡ್ ಆಫ್ ಆಗಿ ಹೋಗಿ ಪುನಃ ಕಾಟ್ ಮೇಲೆ ಹುರುಳಿದೆ. ನನಗೆ ನನ್ನ ಅಮ್ಮನ ಮುಖ ನೆನಪಿಲ್ಲ. ಫೋಟೋ ನೋಡಿಯೇ ಅಮ್ಮನ ಗುರುತು ಅಷ್ಟೇ. ಅಪ್ಪ ಬಹಳ ಶಿಸ್ತಿನ ಮನುಷ್ಯ. ಅಮ್ಮನ ಮೇಲೆ ಬಹಳ ದಬ್ಬಾಳಿಗೆ ಮಾಡ್ತಾ ಇದ್ರು ಅಂತ ನಮ್ಮ ಮನೆಯ ಆಳು ಹೇಳಿದ್ದು ಗೊತ್ತು. ನನಗೂ ನನ್ನ ಅಕ್ಕನಿಗೂ 8 ವರ್ಷಗಳ ಅಂತರ. ನನ್ನನ್ನು ನನ್ನ ಅಕ್ಕನೇ ನೋಡಿಕೊಳ್ತಾ ಇದ್ಲು, ತಾಯಿ ಥರ. ಒಂದು ದಿನ ಅಮ್ಮ ಮತ್ತು ಅಪ್ಪನ ಮಧ್ಯೆ ಜಗಳವಾಗಿ ನನ್ನ ಅಮ್ಮ ರೋಷದಲ್ಲಿ ಮೈಗೆ ಸೀಮೆ ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸತ್ರಂತೆ. ಇದಿಷ್ಟು ನನಗೆ ಗೊತ್ತಾಗಿದ್ದು ನನಗೆ ಬುದ್ಧಿ ಬಂದ ನಂತರ. ನಮ್ಮ ಮನೆಯ ಆಳು ಹೇಳಿದ್ದು. ಅಕ್ಕ ಯಾವತ್ತೂ ಇಂತಹ ವಿಚಾರಗಳನ್ನು ಹೇಳ್ತಾ ಇರಲಿಲ್ಲ. ನಿಧಾನಕ್ಕೆ ಅಪ್ಪನ ಮೇಲೆ ದ್ವೇಷ ಬೆಳೆಯಿತು. ಅಮ್ಮನ ಸಾವಿಗೆ ಅಪ್ಪನೇ ಕಾರಣ ಎಂಬ ಸಿಟ್ಟು, ನೋವು. ಅಪ್ಪ ಆ ಊರಿನ ಶ್ರೀಮಂತ ವ್ಯಕ್ತಿ, ಆದರೆ ನನಗೆ ಆ ಮನೆಯಲ್ಲಿರೋದೇ ಹಿಂಸೆ ಅನಿಸತೊಡಗಿತ್ತು. ಅಕ್ಕನ ಮದುವೆಯಾದ ಮೇಲಂತೂ ಒಂಟಿತನ ಬಹಳ ಕಾಡುತ್ತಿತ್ತು. ನನ್ನ ವಿದ್ಯಾಭ್ಯಾಸವೆಲ್ಲ ಮುಗಿದ ಬಳಿಕ ಅಪ್ಪನ ಆಸ್ತಿ, ಕೃಷಿ ಎಲ್ಲವನ್ನೂ ನಾನು ಅವರೊಂದಿಗಿದ್ದು ನೋಡಿಕೊಳ್ಳಬೇಕೆಂಬ ಆಸೆ ಅವರದಾಗಿತ್ತು. ನನಗದು ಇಷ್ಟವಿರಲಿಲ್ಲ. ನನಗೆ 23 ತುಂಬುವಾಗ ನನ್ನಪ್ಪ ಅದೇ ಊರಿನ ಇನ್ನೊಬ್ಬ ಶ್ರೀಮಂತ ವ್ಯಕ್ತಿ ಅಪ್ಪನ ಗೆಳೆಯನ ಮಗಳು ಚಂದ್ರಕಳಾ ಜೊತೆ ನನ್ನ ಮದುವೆ ನಿಶ್ಚಯ ಮಾಡಿದ್ರು. ನನ್ನನ್ನು ಕೇಳದೆ. ಮದುವೆ ಲೇಟಾಗಿ ಆದರೂ ತೊಂದರೆ ಇಲ್ಲ, ಆದರೆ ಆಗೋದಾದರೆ ಅವಳನ್ನೇ ಮದುವೆ ಆಗಬೇಕು ಅಂತ ಅಪ್ಪನ ಹಣತಿ. ಚಂದ್ರಕಳಾ ಅದ್ಭುತ ಸುಂದರಿ, ಆ ಊರಿನ ರಾಜಕುಮಾರಿ ಎನ್ನಬಹುದು. ಅವಳ ಉಡುಗೆ ತೊಡುಗೆ ಎಲ್ಲವೂ ಅಬ್ಬರ. ಅವಳ ಗಾಂಭೀರ್ಯ, ಗತ್ತು ನೋಡಿದಾಗ ಅವಳ ಸೌಂದರ್ಯವೂ ನನಗೆ ಇಡಿಸಲಿಲ್ಲ. ಅವಳಿಗೆ ತನ್ನ ಸ್ಥಾನಮಾನದ ಬಗ್ಗೆ ಬಹಳ ಅಹಂಕಾರ. ಬಡವರ ಬಗ್ಗೆ ಕನಿಕರವಿಲ್ಲದ ಕ್ರೂರ ಹೃದಯ ಅವಳದು. ಒಂದಿನ ನಾವು ಅವರ ಮನೆಗೆ ಹೋಗುವಾಗ ಅವಳು ಸುಮಾರು 60 ವರ್ಷ ಪ್ರಾಯದ ಕೆಲಸದ ಹೆಂಗಸಿನ ಬಳಿ ತನ್ನ ಕಾಲು ಒತ್ತಿಸುತ್ತಿದ್ದನ್ನು ಕಂಡ ನಾನು, ಮಾನವೀಯತೆ ಇಲ್ಲದ, ಮೌಲ್ಯಗಳಿಲ್ಲದ ಹುಡುಗಿಯನ್ನು ಖಂಡಿತ ಮದುವೆಯಾಗಲಾರೆ ಎಂದು ನಿರ್ಧರಿಸಿಬಿಟ್ಟೆ. ನನ್ನ ಅಪ್ಪನ ಬಳಿ ನನಗೆ ಅವಳನ್ನು ಮದುವೆಯಾಗಲು ಇಷ್ಟವಿಲ್ಲ ಅಂದಾಗ ದೊಡ್ಡ ಮಾತಿನ ಸಮರವೇ ನಡೆದಿತ್ತು. ಕೊನೆಗೆ ಸಿಟ್ಟಲ್ಲಿ ನಾನು ಮನೆ ಬಿಟ್ಟು ಬಂದೆ. ಮುಂದೆ ಸ್ಫೂರ್ತಿ ಜೀವನ ಯಾವ ರೀತಿ ಇರಲಿದೆ? ಸ್ಫೂರ್ತಿ ಸಂತೋಷ್ ಮನೆಯಲ್ಲಿ ಇರುವುದು ಯಾರಿಗಾದರೂ ಗೊತ್ತಾದರೆ ಅವಳ ಮುಂದಿನ ಜೀವನ ಹೇಗೆ? ಈ ವಿಷಯ ಸಂತೋಷ್ನ ಅಕ್ಕ ಮತ್ತು ಅಪ್ಪನಿಗೆ ತಿಳಿದರೆ ಅವರು ಮುಂದೆ ಏನು ಮಾಡುತ್ತಾರೆ? ಸ್ಫೂರ್ತಿಳ ಮಾವ ಮತ್ತು ಅತ್ತೆ ಇವಳನ್ನು ಹುಡುಕಿಕೊಂಡು ಬರುತ್ತಾರಾ? ಭಾಗ 2 ಮುಂದುವರಿಯುತ್ತದೆ. ಭಾಗ 2ನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.